ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆತ್ಮೀಯ ವೀಕ್ಷಕರೇ, ಇಂದು ನಾವು 8ನೇ ತರಗತಿಯ ಗಣಿತ ಪ್ರಕಾಶ ಅಧ್ಯಾಯ 3 ಸಂಖ್ಯೆಗಳ ಕತೆ. ಅಂದ್ರೆ ಸಂಖ್ಯೆ ಯಾವ ರೀತಿಯಾಗಿ ಹುಟ್ಕೊಂತು, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾವ್ಯಾವ ಕಾಲಮಾನದಲ್ಲಿ ಯಾವ್ಯಾವ ಸಂಖ್ಯೆಗಳನ್ನ ಅಂದ್ರೆ ಸಂಖ್ಯೆಗಳಿಗಾಗಿ ಎಣಿಕೆಗಳಾಗಿ ಸಂಕೇತಗಳನ್ನ ಬಳಸ್ತಾ ಇದ್ರು, ಇವುಗಳೆಲ್ಲವನ್ನು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಅನ್ನು ಕೊಡಿ. ನಿಮ್ ಲೈಕ್ನೆ ನಮ್ಗೆ ಏನಾಗುತ್ತೆ, ಮತ್ತೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹವನ್ನು ನೀಡುತ್ತೆ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸಂಖ್ಯೆಗಳ ಕತೆ. ಇಲ್ಲಿ ನೋಡಿ, ರೀಮಾಳ ಕುತೂಹಲ. ಯಾಕಂದ್ರೆ ರೀಮಾ ಅನ್ನುವ ಒಬ್ಬ ವಿದ್ಯಾರ್ಥಿ ಕುತೂಹಲ ಏನಪ್ಪಾ ಅಂದ್ರೆ ಹಿಂದಿನ ಕಾಲದೊಳಗ ಯಾವ ರೀತಿ ಸಂಕೇತಗಳನ್ನ ಬಳಸ್ತಾ ಇದ್ರು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಾರ. ಸುಮಾರು 400 ವರ್ಷಗಳ ಹಿಂದೆ ಮೆಸ್ಪೋಟಮಿಯಾ ಎಂಬ ನಾಗರಿಕತೆಯ ಜನಾಂಗ ಏನ್ ಮಾಡ್ತಿತ್ತಪ್ಪ ಅಂದ್ರೆ ಈ ರೀತಿ ಸಂಕೇತಗಳನ್ನ ಬಳಸ್ತಾ ಇದ್ರಂತೆ. ಅದಕ್ಕ ಅವುಗಳನ್ನ ಹೆಂಗಪ್ಪ ಅಂದ್ರೆ 10%, 20%, 50% ಡಿಫ್ರೆಂಟ್ ಆಗಿ ಅವ್ರು ಯೂಸ್ ಮಾಡ್ತಾ ಇದ್ರು. ಹಾಗೆ ಏನಪ್ಪಾ ಅಂದ್ರೆ ಕಾಲಘಟ್ಟ ಮುಂದುವರೆದಂತೆ ವಿವಿಧ ರೀತಿಯ ಸಂಖ್ಯಾ ಪದ್ಧತಿಗಳನ್ನ ಹಾಗೂ ಹಸ್ತಪ್ರತಿಗಳನ್ನ ಏನ್ ಮಾಡ್ತಾ ಇದ್ರು, ಬಳಸಕ ಸ್ಟಾರ್ಟ್ ಮಾಡಿದ್ರು ವಿದ್ಯಾರ್ಥಿಗಳೇ. ಈಗ ನಾವ್ ಏನ್ ಮಾಡೋಣಪ್ಪ ಅಂದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಸ್ಟೋರಿಯನ್ನು ಕೊಟ್ಟಿದಾರ. ಫಿಯರೆ ಸೈಮನ್ ಲ್ಯಾಪ್ಸೆಲ್ ಎನ್ನುವರು ಯಾವ ರೀತಿ 10 ಚಿಹ್ನೆಗಳ ಗುಂಪನ್ನ ಪ್ರತಿಪಾದಿಸಿದ್ರು ಅನ್ನೋದನ್ನು ಕೊಟ್ಟಾರ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಇಲ್ಲಿ ಕೆಲವೊಂದಷ್ಟು ಸಂಖ್ಯೆಗಳನ್ನ ಕೊಟ್ಟಿದಾರ. ಈ 1 ರಿಂದ 9 ಇವು ನಮ್ಮ ಸಂಖ್ಯೆಗಳು, ಅಂದ್ರೆ ಹಿಂದೂ ಅರೇಬಿಕ್ ಅಥವಾ ಅಂತಾರಾಷ್ಟ್ರೀಯ ಅಥವಾ ಇಂಗ್ಲಿಷ್ ಸಂಖ್ಯೆಗಳು ಅಂತೇಳಿ ಇವನ್ನ ಕನ್ನಡ ಮತ್ತು ಇಂಗ್ಲಿಷ್ ಸಂಖ್ಯೆಗಳಲ್ಲಿ ನಾವು ಬಳಸ್ತೇವೆ. ಇವು ಭಾರತೀಯ ಅಂಕಿಗಳು. ಇಲ್ಲಿ ನೋಡಿ, ಬ್ರಾಹ್ಮಿ ಲಿಪಿ ಒಳಗ ಯಾವ ರೀತಿ ಅಂಕಿಗಳನ್ನು ಬಳಸ್ತಾ ಇದ್ರು ನೋಡ್ರಿ. 1, 2, 3, 4 ಈ ರೀತಿ 5, 6, 7, 8, 9, 10 ಈ ರೀತಿಯ ಸಂಕೇತಗಳನ್ನ. ಇನ್ನ ಹಿಂದೂ ಗ್ವಾಲಿಯರ್ನಲ್ಲಿ ಈ ರೀತಿಯ ಸಂಕೇತಗಳನ್ನ, ಸಂಸ್ಕೃತ ದೇವನಾಗರಿ ಲಿಪಿ ಒಳಗ ಈ ರೀತಿ, ಅಂದ್ರೆ ನಾವು ಹಿಂದಿ ಬಳಸ್ತೇವಲ್ಲ, ಈಗ ಹಿಂದಿ ರೀತಿಯ ಸಂಕೇತಗಳನ್ನ ಮತ್ತು ಕನ್ನಡನು ಬಳಸ್ತೇವೆ ನಾವು. ಇದೇ ರೀತಿ ಕನ್ನಡ ಹಿಂದಿ ಮತ್ತೆ 2 ಇರ್ತಾವ. ಆ ರೀತಿಯ ಸಂಕೇತಗಳನ್ನ ಪಶ್ಚಿಮ ಅರೇಬಿಕರು ಈ ರೀತಿ ಸಂಕೇತಗಳನ್ನ, ಪೂರ್ವ ಅರೇಬಿಕರು ಒಂದ್ ರೀತಿ ಸಂಕೇತಗಳನ್ನ ಬಳಸಿದ್ರೆ, ಇನ್ನು 11ನೇ ಶತಮಾನದ ಉತ್ತುಂಗದಕ್ಕೆ ಈ ರೀತಿ ಸಂಖ್ಯೆಗಳು 15ನೇ ಶತಮಾನ ಹಾಗೆ 16ನೇ ಶತಮಾನಕ್ಕ ಯಾವ ಬಂದುಪ್ಪ ಅಂದ್ರೆ ನಾವೀಗ ಬಳಸ್ತೇವಲ್ಲ ಆ 1, 2 ಬಂದು, ಆ ಸಂಖ್ಯೆಗಳು ಬಂದು. ವಿದ್ಯಾರ್ಥಿಗಳೇ, ಎಣಿಕೆಯ ಕಾರ್ಯವಿಧಾನ ಹೆಂಗ ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ಮೊದಲನೇ ವಿಧಾನವನ್ನ ನೀಡಿದಾರ. ಮೊದಲನೇ ವಿಧಾನವನ್ನ ಕಲ್ಲು ಮತ್ತು ಕಡ್ಡಿಗಳನ್ನ ಬಳಸ್ಕೊಂಡು ಮೊದಲು ಅವರು ಯಾವ ರೀತಿಯಾಗಿ ಪ್ರಾಣಿ ಪಕ್ಷಿಗಳನ್ನ ಎಣಿಸ್ತಾ ಇದ್ರು ಅನ್ನೋದನ್ನ ಈ ಚಿತ್ರದಲ್ಲಿ ನೀಡಿದಾರ. ಇದು ಮೊದಲನೇ ವಿಧಾನ. ಯಾಕಂದ್ರೆ ಈ ವಿಧಾನಗಳನ್ನ ನೀವು ನೋಡ್ಕೋಬೇಕು. ಇದ್ರ ಆಧಾರದ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಪ್ರಶ್ನೆಗಳದಾವ. ಮೊದಲನೇ ಕಂಡುಹಿಡಿಯಿರಿ, ಈ ವಿಧಾನಗಳನ್ನ ಬಳಸ್ಕೊಂಡ ಪ್ರಶ್ನೆಗಳದಾವ. ಇನ್ನು ನೋಡಿ, ಇವು ಮೊದಲನೇ ವಿಧಾನದ ಕಡ್ಡಿ ರೂಪದೊಳಗ. ನಿಮ್ಗೆ 2ನೇ ವಿಧಾನ ಹೆಂಗಿತ್ತಪ್ಪ ಅಂದ್ರೆ ಕೋಡಿಂಗ್. ನಾವೀಗ ಕ್ವಿಜ್ಗಳಲ್ಲಿ ಮತ್ತು ಈಗ ಸಿಇಟಿಗಳಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಕೇಳ್ತಾರ ಕೋಡಿಂಗ್, ಕೋಡಿಂಗ್ ಪದ್ಧತಿ ಇತ್ತು ಅವಾಗಲೇ. ಕೋಡಿಂಗ್ ಪದ್ಧತಿಯನ್ನ ಈಗ ಕೋಡಿಂಗ್ ಪದ್ಧತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡೋಣ. ಅಂದ್ರೆ 1ಕ್ಕೆ ಎ, 2ಕ್ಕೆ ಬಿ ಈ ರೀತಿಯಾದಂತ ಶಾಬ್ದಿಕ ಮತ್ತು ಅಶಾಬ್ದಿಕ ಹಾಗೆ ರೋಮನ್ ಸಂಖ್ಯೆಗಳನ್ನ ಕೂಡ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಬನ್ನಿ ಈಗ ನಾವು ಆತುರದಿಂದ ಕಾಯುವಂತ ಏನಪ್ಪಾ ಅಂದ್ರೆ ಕಂಡು ಹಿಡಿಯಿರಿ. ನೋಡಿ ವಿದ್ಯಾರ್ಥಿಗಳ, ಇಲ್ಲಿ ಮೊದಲನೇ ಪ್ರಶ್ನೆ ಐತಿ. ವಿಧಾನ 1ರಲ್ಲಿರುವಂತೆ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಕಡ್ಡಿಗಳನ್ನು ಬಳಸುವ ಸಂಖ್ಯಾ ಪದ್ಧತಿಯನ್ನು ನೀವು ಬಳಸುತ್ತಿದ್ದೀರಿ ಎಂದು ಭಾವಿಸೋಣ. ಅಂದ್ರೆ ನಾವು ಬಳಸಾಕತ್ತೇವಿ ಅಂತ ತಿಳ್ಕೋಬೇಕು. ಹಿಂದೂ ಸಂಖ್ಯಾ ಪದ್ಧತಿಯ ಸಂಖ್ಯಾ ಹೆಸರುಗಳನ್ನು ಅಥವಾ ಅಂಕಿಗಳನ್ನು ಬಳಸದೆ 2 ಸಂಖ್ಯೆಗಳನ್ನು ಅಥವಾ ಕಡ್ಡಿಗಳ 2 ಸಂಗ್ರಹಗಳನ್ನು ಕೂಡಲು, ಕಳೆಯಲು, ಗುಣಿಸಲು ಮತ್ತು ಭಾಗಿಸಲು ಒಂದು ವಿಧಾನವನ್ನ ನೀಡಿ ಅಂತಾರ. ನಾವೀಗ ಆ ವಿಧಾನವನ್ನ ನೀಡೋಣ ವಿದ್ಯಾರ್ಥಿಗಳೇ. ಹೆಂಗಪ್ಪ ಅಂದ್ರ ಈಗ ಮೊದಲನೇ ಪ್ರಶ್ನೆ ಒಳಗ ನಾವೇನ್ ಮಾಡೋಣ, ಈಗ 3 + 2 ಇದನ್ನು ಯಾವ ರೀತಿಯಾಗಿ ನಾವು ವ್ಯಕ್ತಪಡಿಸಬೇಕು ಕಡ್ಡಿಗಳಲ್ಲಿ ಅಂತೇಳಿ ನೋಡೋಣ. ಈಗ ನೋಡಿ, ಕಡ್ಡಿಗಳಲ್ಲಿ 1, 2, 3 + 1, 2 ಇದನ್ನ ನಾವು 1, 2, 3, 4, 5 ಈ ರೀತಿಯಾಗಿ ನಾವು ಕಡ್ಡಿಗಳಲ್ಲಿ ಬಳಸಬಹುದು. ಹಾಗೆ ಇನ್ನು ನಾವು 5 - 3 ಆದಾಗ ಎಷ್ಟು ಬರುತ್ತೆ,
ಎರಡು ಬರುತ್ತೆ. ಇದನ್ನ ನಾವು ಯಾವ ರೀತಿ ಮಾಡ್ಬೋದಪ್ಪ ಅಂದ್ರೆ 1 2 3 4 5 ಮೈನಸ್ 1 2 3 ಇದನ್ನ ಈಗ ನಾವು ಮಾಡ್ಬೋದು ಏನು 1 2. ಇನ್ನ ಇದೇ ಪದ್ಧತಿಯನ್ನ ಗುಣಾಕಾರಗಳಲ್ಲಿ ಹೆಂಗ್ ಬಳಸೋದು? 3 ಗುಣಾಕಾರ 2 ಇದು ಎರಡು ಸಂಖ್ಯೆಗಳು ಅಂತಾರಲ್ಲ, 3 ಗುಣಾಕಾರ 2 ಇದನ್ನ ಯಾವ ರೀತಿ ಮಾಡೋದು ನೋಡ್ರಿ. 3 ಗುಣಾಕಾರ 2 ಇದನ್ನ ಆನ್ಸರ್ ಹೆಂಗ್ ಬರುತ್ತಪ್ಪ ಅಂದ್ರೆ ನೋಡಿ 6 ಬರುತ್ತೆ. 6 ಅಂದ್ರೆ 3 2 6. ಅದನ್ನ ಭಾಗಾಕಾರ ಮಾಡೋದು. ಭಾಗಾಕಾರವನ್ನ ಹೆಂಗ್ ಮಾಡೋದಪ್ಪ ಅಂದ್ರೆ 6 ಭಾಗಾಕಾರ 2 ಅಂದ್ರೆ 3 ಬರುತ್ತೆ. ಅದನ್ನ ಹೆಂಗ್ ಮಾಡೋದು? 1 2 3 4 5 6 ಭಾಗಾಕಾರ 2 ಇದನ್ನ ಯಾವ ರೀತಿ ಮಾಡ್ಬೋದಪ್ಪ ಅಂದ್ರೆ ನೋಡ್ರಿ ಈ ರೀತಿ ಐತಿ. ಅಂದ್ರೆ ಎಷ್ಟು? 2 3 ಗುಂಪು. 2 ಎಷ್ಟು ಗುಂಪು? 3 ಗುಂಪು. ಅದು ಅಂದ್ರೆ 2 ಗುಂಪು ಮಾಡೋದು. ನಾವ್ ಇದನ್ನ ಎಲ್ಲಿ ಬಳಸ್ತಿರ್ತೇವಪ್ಪ ಅಂದ್ರೆ ಆಟ ಆಡ್ತಿರ್ತೇವೆ ನೋಡ್ರಿ. ಆಟ ಆಡುವಾಗ 2 ಗುಂಪುಗಳನ್ನ ಮಾಡೋದನ್ನ ಆಡ್ತಿರ್ತೇವಲ್ಲ, ಆ ರೀತಿ ಬಳಸ್ಕೊಂಡು ನಾವಿದನ್ನ ಗುಂಪುಗಳನ್ನ ರಚನೆ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೋಡಿ ಈ ರೀತಿಯಾಗಿ ನಾವು ಅದನ್ನ ಬರಿಬೇಕಾಗುತ್ತೆ. ವಿಧಾನವನ್ನು ತಯಾರಿಸಿಕೊಂಡು 4 ಕ್ರಿಯೆಗಳಲ್ಲಿ ಮಾಡಬಹುದು. ಇನ್ನು ಎರಡನೇದಕ್ಕೆ ಬರೋಣ. ವಿಧಾನ 2ರಲ್ಲಿ ಸಂಖ್ಯಾ ಪದ್ಧತಿಯನ್ನು ವಿಸ್ತರಿಸುವ ಒಂದು ಮಾರ್ಗವೆಂದರೆ ಒಂದಕ್ಕಿಂತ ಹೆಚ್ಚು ಅಕ್ಷರಗಳನ್ನು ಹೊಂದಿರುವ ಸ್ಟ್ರಿಂಗ್ ಗಳನ್ನು ಬಳಸುವುದು. ಉದಾಹರಣೆಗೆ ನಾವು 27ಕ್ಕೆ ಎ ಅನ್ನು ಬಳಸಬಹುದು. ಎಲ್ಲಾ ಸಂಖ್ಯೆಗಳನ್ನು ಪ್ರತಿನಿಧಿಸಲು ನೀವು ಈ ವ್ಯವಸ್ಥೆಯನ್ನು ಹೇಗೆ ವಿಸ್ತರಿಸಬಹುದು? ಇದನ್ನು ಮಾಡಲು ಹಲವು ಮಾರ್ಗಗಳಿವೆ. ನೋಡ್ರಿ ಈ ವಿಧಾನವನ್ನ, ಎರಡನೇ ವಿಧಾನವನ್ನು ನೋಡ್ರಿ. ಅವ್ರು ಏನಂದಪ್ಪ ಅಂದ್ರೆ ಕೋಡಿಂಗ್ ಡಿಕೋಡಿಂಗ್ ಮಾದರಿ ಒಳಗ ಹೊಂಟಿದಾರ. ಅವಾಗ ನಾವ್ ಏನ್ ಮಾಡ್ಬೋದು? 1ಕ್ಕ ಎ, 2ಕ್ಕ ಬಿ, 3ಕ್ಕ ಸಿ, 4 ಬಿ, 5 ಇ, 6 ಎಫ್. ಇದೇ ರೀತಿಯಾಗಿ ನಾವೇನ್ ಮಾಡ್ಬೋದು? ಜೆಡ್ ವರೆಗೂ. ಜೆಡ್ ಅಂದ್ರೆ 26ಕ್ಕ ಜೆಡ್ ಅಂತೇಳಿ ಬಳಸ್ಬೋದು. ಜೆಡ್ ಅಂತೇಳಿ ಅವ್ರು ಏನ್ ಕೊಡ್ತಾರ? 27ಕ್ಕ ಎ ಅಂದ್ರ ನೋಡಿ 27ಕ್ಕ ಎ ಬಂದ್ರ ಇಲ್ಲಿ ಆಟೋಮೆಟಿಕ್ ಆಗಿ ಏನ್ ಬರುತ್ತೆ? 28ಕ್ಕ ಎ ಬಿ ಬರುತ್ತೆ. 29 ಎ ಸಿ, 30 ಎ ಡಿ. ಹೀಗೆ ಮುಂದುವರಿಯುತ್ತೆ ವಿದ್ಯಾರ್ಥಿಗಳೇ. ಹೀಗೆ ಎಲ್ಲಿವರೆಗೂ ಮುಂದುವರಿಯುತ್ತೆ? 52ರವರೆಗೂ. 52ರವರೆಗೂ ಮುಂದುವರೆದಾಗ ಏನಾಗುತ್ತೆ? ಎ ಜೆಡ್. ಅಂದ್ರೆ ಇವೆಲ್ಲವೂ ಏನಾಗುತ್ತೆ? 26ರ ಗುಣಕಗಳಾಗ್ತಾವ. ಯಾಕಂದ್ರೆ ಇಂಗ್ಲಿಷ್ ನ ಅಕ್ಷರಗಳು ಎಷ್ಟದಾವ? 26 ಅದಾವ. 26ರ ಗುಣಕಗಳಾಗ್ತಾವ. ಮುಂದೆ ಇದು ಹಂಗ ಕಂಟಿನ್ಯೂ ಆಗುತ್ತೆ. ಮುಂದೆ 53 ಈಗ ಎರಡಾಯ್ತು. 53ಕ್ಕೆ ಮತ್ತೆ ಏನ್ ಮಾಡುದು? ಬಿ ಹೋಗೋದು. ಬಿ ಎ 54 ಬಿ ಬಿ ಹೀಗೆ ಕಂಟಿನ್ಯೂ ಆಗುತ್ತೆ. ಹೀಗೆ ಕಂಟಿನ್ಯೂ ಆಗಿ ಏನಪ್ಪಾ ಅಂದ್ರೆ ಇದು 3 26 3 18 6 3 18 78 78 ಏನಾಗುತ್ತೆ? ಬಿಜೆಡ್ ಆಗುತ್ತೆ. ಬಿಜೆಡ್ ಇದೇ ಕಂಟಿನ್ಯೂ, ಇದೇ ಕ್ರಮ ಏನಾಗುತ್ತೆ? ಕಂಟಿನ್ಯೂ ಆಗುತ್ತೆ ವಿದ್ಯಾರ್ಥಿಗಳೇ. ಇದೇ ಕ್ರಮ ಮುಂದುವರಿದು ಇದೇ ಕ್ರಮ ಮುಂದುವರಿಯುತ್ತೆ. ಮುಂದುವರಿಯುತ್ತಾ ಇದು ಎಲ್ಲಿ ತನ ಬರುತ್ತೆ? ಜೆಡ್ 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 702 ಆಗುತ್ತೆ. ಅಂದ್ರೆ ಇವೆಲ್ಲ ಏನಾಗುತ್ತಪ್ಪ ಅಂದ್ರೆ 26ರ ಗುಣಕಗಳಾಗಿರ್ತಾವ. ಜೆಡ್ ಜೆಡ್ ಇದ್ರ ಮುಂದಿಂದಕ್ಕೆ ನಾವು ಹೋಗ್ಬೇಕಾದ್ರ ಅವಾಗ ಏನ್ ಮಾಡ್ಬೇಕಾಗುತ್ತೆ? ಹೊರಗೆ 2 ಅಕ್ಷರಗಳನ್ನ ಇದ್ರ ಮುಂದಿಂದು ಇದರ ಮುಂದಿನ ಸಂಖ್ಯೆ, ಇದ್ರ ಮುಂದಿನ ಸಂಕೇತಕ್ಕೆ ಹೋಗ್ಬೇಕಾದ್ರ ಅಂದ್ರೆ 703 ನಾವು ಕಂಟಿನ್ಯೂ ಆಗ್ಬೇಕಾದ್ರ ಅವಾಗ ಏನ್ ಮಾಡ್ಬೇಕಾಗುತ್ತೆ? ಎ ಎ
ಎ 3 ತಗೋಬೇಕಾಗುತ್ತೆ. ಹೊಳ್ಳಿ ಆ ನಂತರ ಎ ಎ ಬಿ ಹೀಗೆ 3 4 5 6 7 26 ಅಕ್ಷರ ಆಗೋವರೆಗೂ ನಾವು ಅಸಂಖ್ಯಾತವಾಗಿ ಅವುಗಳನ್ನ ಹಂಗ ಬರ್ಕೋತ ಅನಿರ್ದಿಷ್ಟ ಅವಧಿವರೆಗೂ ನಾವು ಬರೀತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಇನ್ನ 3ನೇ ಪ್ರಶ್ನೆ ಬರೋಣ. ಇಲ್ಲಿ ಏನ್ ಹೇಳ್ತಾರ, ನಿಮ್ಮದೇ ಸಂಖ್ಯಾ ಪದ್ಧತಿಯನ್ನು ಮಾಡಲು ಪ್ರಯತ್ನಿಸಿ ಅಂತಾರ. ಮಾಡೋಣ, ಏನಾಗೋದೈತಿ, ಆರಾಮ್ ಮಾಡ್ಬೋದು. ಯಾಕಂದ್ರೆ ಇವನ್ನೆಲ್ಲಾ ಸಂಖ್ಯಾ ಪದ್ಧತಿಗಳನ್ನ ತಿಳ್ಕೊಂಡಿಂದ ಅದು ನಾವು ಈಗಿನ ಶತಮಾನದಲ್ಲಿ ನಾವು ಆರಾಮಾಗಿ ತಯಾರಿಸಬಹುದು. ನೋಡಿ, ನಮ್ಮದೇ ಆದಂತ ಸಂಖ್ಯಾ ಪದ್ಧತಿ. ನಮ್ಮದೇ ಒಂದು ಸಂಖ್ಯಾ ಪದ್ಧತಿ ರಚಿಸೋಣ. ಏನ್ ಮಾಡೋಣ, ಬಿಂದು, ಈ ಬಿಂದು ಇಸ್ಕ್ವಲ್ ಟು 1 ಅನ್ನೋಣ. ಅದೇ 2 ಬಿಂದು ಇಸ್ಕ್ವಲ್ ಟು = 2. ಅದೇ ಒಂದು ಲೈನು ಗೆರೆ = ಎಷ್ಟು, 5 ಮಾಡೋಣ. ಒಂದು ಗೆರೆ = 5. ಹಾಗೆ ನಾವೀಗ ನೆಕ್ಸ್ಟ್ ಏನ್ ಮಾಡೋಣ, ಒಂದು ತ್ರಿಭುಜ ಮಾಡೋಣ. ತ್ರಿಭುಜ = 10 ಮಾಡೋಣ. ಒಂದು ತ್ರಿಭುಜ = 10. ನೋಡಿ, ಇದು ಚೌಕ = 50. ಈಗ ನಾವು ಒಂದು ಸಂಖ್ಯೆಯನ್ನ, ಯಾವುದೋ ಒಂದು ಸಂಖ್ಯೆಯನ್ನು ಬರಿಬೇಕಾತಂದ್ರ ಈ 100 ಮಾಡಿಬಿಡೋಣ. ಏನು, ಪಂಚಭುಜಾಕೃತಿ ಮಾಡೋಣ. ಪಂಚಭುಜಾಕೃತಿ ನಾವೇನ್ ಮಾಡೋಣ, ಒಂದು 100 ಮಾಡೋಣ. ಒಂದು 100. ಈಗ ನಾವೊಂದು ಸಂಖ್ಯೆಯನ್ನು ಬರೆಯೋಣ. ಎಷ್ಟಪ್ಪ, 79. 79 ಬರಿಬೇಕಾದ್ರೆ ನಾವು ಹೇಗೆ ಬರಿಬೇಕು, 50. ನೋಡಿ, 10 10 70 75 1 2 3 4 ನೋಡಿ 75. ಈ ರೀತಿಯಾಗಿ ನಮ್ಮದೇ ಆದಂಥದನ್ನ ನಾವು ಸಂಕೇತಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು, ಸಂಖ್ಯಾ ಪದ್ಧತಿಯನ್ನ ರಚಿಸ್ಕೋಬಹುದು ವಿದ್ಯಾರ್ಥಿಗಳೇ. ಇದು ನಿಮಗೆ ಅರ್ಥ ಆಯ್ತು ಅನ್ಕೋತೇನೆ. ಈ ಮೊದಲನೇ ಕಂಡುಹಿಡಿಯ ಮೂರು ಲೆಕ್ಕಗಳನ್ನ ನಾವಿಲ್ಲಿ ಸರಳವಾದ, ಸುಲಭವಾದ ಹಾಗೂ ನಿಮಗೆ ತಿಳಿಯುವ ಪದ್ಧತಿಯೊಳಗ ತಿಳಿಸಿದ್ದೀನಿ ಅಂತ ಅನ್ಕೋತೇನೆ. ನೆಕ್ಸ್ಟ್ ಲೆಕ್ಕ ನೋಡಿ, ಇಲ್ಲಿ ಕೆಲವು ಆರಂಭಿಕ ಸಂಖ್ಯಾ ಪದ್ಧತಿಗಳು ದೇಹದ ಭಾಗಗಳನ್ನ ಬಳಕೆಯನ್ನ ಮಾಡುದು. ನೋಡಿ, ದೇಹದ ಭಾಗಗಳನ್ನ ಬಳಕೆಯನ್ನು ಮಾಡುದು ಅಂದ್ರೆ 1 2 3 4 ಅಂದ್ರೆ ಹೊಳ್ಳಿ 6ಕ್ಕೆ ಅದನ್ನ 7 8 9 10 ಈ ರೀತಿ ದೇಹದ ಭಾಗಗಳನ್ನ ಬಳಕೆ ಮಾಡುವ ಪದ್ಧತಿಗಳು ಇದ್ದು. ಆಮೇಲೆ ಮೂಳೆ ನೋಡಿ ವಿದ್ಯಾರ್ಥಿಗಳೇ, ಇದು ವಿಜ್ಞಾನದ ಆವಿಷ್ಕಾರಗಳು ಎಂತ ಇರ್ತಾವಪ್ಪ ಅಂದ್ರೆ, ವಿಜ್ಞಾನ ಚಮತ್ಕಾರಗಳು ಎಂತ ಇರ್ತಾವ ಅಂದ್ರ ಸುಮಾರು 20 ವರ್ಷಗಳಿಗೆ ಹಿಂದಿನ ಮೂಳೆಗಳನ್ನ ಕಂಡುಹಿಡಿದಾರಂತ. ಸುಮಾರು 20 ರಿಂದ 35 ವರ್ಷಗಳ ಹಿಂದಿನ ಕಾಲದಲ್ಲಿ ಕೂಡ ಮೂಳೆಗಳನ್ನ ಬಳಸಿ ಎಣಿಸ್ತಾ ಇದ್ರು. ಮತ್ತೊಳ್ಳೆ ಇಲ್ಲೊಂದು ಕೆಲವೊಂದಷ್ಟು ಟ್ಯಾಲಿಸ್ಟಿಕ್, ಹಳೆಯ ಟ್ಯಾಲಿಸ್ಟಿಕ್ 29 ನಾಚುಗಳನ್ನು ಹೊಂದಿರುವ ಹಳೆಯ ಟ್ಯಾಲಿಸ್ಟಿಕ್, ಇದು ಸುಮಾರು 44,000 ವರ್ಷಗಳ ಹಳೆಯದು ಅಂತ ಹೇಳ್ತಾರ. ಟ್ಯಾಲಿಸ್ಟಿಕ್ ಅಂದ್ರ ಅದನ್ನ ಎಲಿಬಿನಿಂದ ಮಾಡಿರ್ತಾರ, ಮೂಳೆಗಳಿಂದ ಮಾಡಿರ್ತಾರ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಡಿಫ್ರೆಂಟ್ ಆದಂತ ಎಣಿಕೆಯನ್ನು ಕೊಟ್ಟಾರ. ಡಿಫ್ರೆಂಟ್ ಆದಂತ ಎಣಿಕೆ ಅದು ಯಾವ್ದಪ್ಪ ಅಂದ್ರೆ, 2 ಎಣಿಸುವ ಮೂಲಕ ಪಡೆದ ಸಂಖ್ಯಾ ಹೆಸರುಗಳು. ನೋಡಿ, ಆಸ್ಟ್ರೇಲಿಯಾದ ಗುಮುಲ್ಗಲ್ ಎಂಬ ಸ್ಥಳೀಯ ಜನರ ಗುಂಪು ತಮ್ಮ ಸಂಖ್ಯೆಗಳಿಗೆ ಈ ಕೆಳಗಿನ ಪದಗಳನ್ನ ಹೊಂದಿರ್ತಿದ್ರು. ಗುಮುಲ್ಗಲ್ ನೋಡ್ರಿ, ಅದ ಹೆಸರೇ ಒಂಥರ ಡಿಫ್ರೆಂಟ್ ಇದೆ, ಅವರ ಎಣಿಕೆ ಪದ್ಧತಿನೂ ಡಿಫ್ರೆಂಟ್ ಇದೆ. ನೋಡ್ರಿ, 1 ಉರಾಪನ್ ಅಂತಿದ್ರಂತ, 2 ಉಕಾಸರ್. ಇಲ್ಲಿ ನಾವು ಆಗ ಸಂಖ್ಯೆಗಳನ್ನು ಮಾಡಿದೀವಲ್ಲ, ಆ ರೀತಿ ಅವ್ರು ಏನೋ 1 ಉರಾಪನ್ 2 ಉಕಾಸರ್, 3 ಅಂದ್ರ ಉಕಾಸರ್ ಮತ್ತು ಉರಾಪನ್, 4 ಉಕಾಸರ್ 5 ಉಕಾಸರ್ ಉರಾಪನ್, 6 ಉಕಾಸರ್ ಅಂತೇಳಿ ಹೇಳ್ತಾ ಇದ್ರು. ನೋಡಿ ಮಕ್ಕಳ, ನೋಡಿ ಅವುಗಳ ಸಂಖ್ಯಾ ಹೆಸರುಗಳು ಹೇಗೆ ರೂಪುಗೊಳ್ತವೆ ಅಂತೇಳಿ ನೀವು ನೋಡಬಲ್ರಿ. ಅಂದ್ರ ಅದೇನಪ್ಪಾ ಅಂದ್ರ 3 ಸಂಖ್ಯಾ ಹೆಸರಿತ್ತಂದ್ರ ಅಲ್ಲಿ 2 ಮತ್ತು 1 ಸೇರಿಸ್ತಾರ. ಒಂದು ಉಕಾಸರು ಮತ್ತೊಂದು ಉರಾಪನ್ನು, ಉಕಾಸರು ಮತ್ತು
ಉರಾಪನ್ನ ಸೇರಿಸ್ತಾರ. ಉಕಾಸರ ಅಂದ್ರೆ 2 ಉರಾಪನ್ನು, 4 ಇತ್ತಂದ್ರ ಉಕಾಸರ 2 ಸೇರಿಸ್ತಾರ, 6 ಇತ್ತಂದ್ರೆ 2 3 ಸೇರಿಸ್ತಾರ, 8 ಇತ್ತಂದ್ರ 4, 10 ಇತ್ತಂದ್ರ 5 ಅವುಗಳನ್ನ ಸೇರಿಸ್ಕೋತಾ ಹೋಗ್ತಿದ್ರು. ಯಾರು? ಗುಮಲ್ಗಲ್ ಜನರು, ಆಸ್ಟ್ರೇಲಿಯಾದ ಗುಮಲ್ಗಲ್. ಇಲ್ಲಿ ನೋಡ್ಕೊತ ಹೋಗೋಣ. ಇನ್ನೊಂದಷ್ಟು ಈ ಕೆಳಗಿನ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ವಸ್ತುಗಳ ಸಂಖ್ಯೆಯನ್ನು ತ್ವರಿತವಾಗಿ ಎಣಿಸಿ ಪಟ್ನ ಎಣಿಸಾಕತ್ತ. ನಾವು ಎಣಿಸ್ತೀವಿ, ಅಂಕಿ ಸಂಖ್ಯೆ ಅದಾವ 2 ಅಂತೀವಿ. ಆದ್ರೆ ಇದನ್ನ ಮಾಡ್ಬೇಕಾದ್ರೆ ಈಗ 1 2 3 4 ಎಣಿಸ್ಬೇಕು. ಈಗ ಇಲ್ಲಿ 4 ಅಂತೀವಿ. ಈಗ ಎಣಿಸ್ಬೇಕಾದ್ರೆ ನಾವೀಗ ಈ ರೀತಿಯಾಗಿ ಎಣಿಕೆಯನ್ನು ಮಾಡ್ತೇವಿ. ನೀವು ಎಣಿಸಿದೆಯೇ ನೀವು ತಕ್ಷಣ ಗುಂಪಿನ ಗಾತ್ರಕ್ಕೆ ಎಷ್ಟು ವಸ್ತುಗಳ ಸಂಖ್ಯೆಯನ್ನು ನೋಡಬಹುದು. ಸಡನ್ಲಿ ನಮಗ ನೋಡಿದ್ವಿ ಅಂದ್ರೆ ನಾವು ಅಂದಾಜು ಹೇಳ್ಬೋದು ಹೊರತು ನಾವು 5 ತನ ಇವು 5 ಅದಾವಲ್ಲ ಇವನ್ನ ನಾವು ಹೇಳ್ಬೋದು. ಇದಕ್ಕಿಂತ ಮುಂದಿನ ಹೇಳ್ಬೇಕಾದ್ರ ನಾವು ಎಣಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಒಂದೇ ಗಾತ್ರದ ಗುಂಪುಗಳಾದ ಮೇಲೆ ನಾವು ಸಂಖ್ಯೆಗಳನ್ನ ಮಾಡ್ತಾರ ನೋಡಿ. ಈಗ ಇದು ಒಂದು ಮುಖ್ಯವಾದಂತ ಘಟಕ ಯಾವ್ದಪ್ಪ ಅಂದ್ರೆ ರೋಮನ್ ಸಂಖ್ಯೆಗಳು. ಹಿಂದೂ ಸಂಖ್ಯೆಗಳಿಗಿಂತ ಅವುಗಳ ಜೊತೆಯಲ್ಲಿ ಈ ರೋಮನ್ ನಾಗರಿಕತೆಯ ಜನರು ಈ ರೋಮನ್ ಸಂಖ್ಯೆಗಳನ್ನ ಬಳಸ್ತಾ ಇದ್ರು. ನಾವು ಆಗಲೇ ಒಂದನ್ನ ಸಂಖ್ಯಾ ಪದ್ಧತಿಯನ್ನು ಕನ್ನಡಿದೀವಲ್ಲ, ಆ ರೀತಿಯಾಗಿ ಇವರು ಇಂಗ್ಲಿಷಿನ ಅಕ್ಷರಗಳನ್ನ ಬಳಸ್ತಾ ಇದ್ರು. ಹಂಗೆ ಉದಾಹರಣೆಗೆ ನಾವು 27 ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಅದನ್ನ ಅವ್ರು ಹೆಂಗ್ ಮಾಡ್ತಾರಪ್ಪ ಅಂದ್ರೆ 10 10 5 1 1 ಈ ರೀತಿಯಾಗಿ ಅವರು ಡಿವೈಡ್ ಮಾಡ್ತಿದ್ರು. ಅದಕ್ಕ ಆ ರೋಮನ್ ಅಂಕಿಗಳನ್ನ ನೋಡ್ರಿ ಇಲ್ಲಿ ಕೊಟ್ಟಾರ. ಇದನ್ ಬೇಕಾದ್ರೆ ರೋಮನ್ ಅಂಕಿಗಳದ್ದ ಒಂದು ನಾವು ಸಪರೇಟ್ ಆಗಿ ವಿಡಿಯೋನು ಮಾಡ್ತೀನಿ. ಅಂದ್ರೆ ಅದು ಪ್ರೈಮರಿ ವಿದ್ಯಾರ್ಥಿಗಳಿಗಾಗಿ ಬಹಳ ಯೂಸ್ಫುಲ್ ಆಗುತ್ತೆ. ಈಗ ಇಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಾವು ಇದನ್ನ ಕಂಟಿನ್ಯೂ ಮಾಡೋಣ. 1 ಇಲ್ಲಿ ವಿ ಅಂದ್ರೆ 5, ಎಕ್ಸ್ ಅಂದ್ರೆ 10, ಎಲ್ ಅಂದ್ರೆ 50, ಸಿ ಅಂದ್ರೆ 100, ಪಿ ಅಂದ್ರೆ 500, ಎಂ ಅಂದ್ರೆ 1000. ಇದನ್ನು ಮುಖ್ಯವಾಗಿ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡಿವಿ ಅಂದ್ರೆ ನಾವು ಈಜಿಯಾಗಿ ಈ ಕಂಡುಹಿಡಿಯೋರಿಯನ್ನ ಈಜಿಯಾಗಿ ನಾವು ಏನ್ ಮಾಡ್ಬೋದು, ಬಿಡಿಸ್ಬೋದು ವಿದ್ಯಾರ್ಥಿಗಳೇ. ಇದೊಂದು ಎಕ್ಸಾಂಪಲ್ ಕೊಟ್ಟಾರ. ಈಗ ಈ ಕಂಡುಹಿಡಿಯೋರಿಯನ್ನ ಬಿಡಿಸೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಇದು 2ನೇ ಕಂಡುಹಿಡಿಯಿರಿ. ರೋಮನ್ ಸಂಖ್ಯೆಗೆ ಸಂಬಂಧಪಟ್ಟಿದ್ದು, ಅದು ಪ್ರಾರಂಭಿಕ ವಿಧಾನಗಳಿಗೆ ಸಂಬಂಧಪಟ್ಟಿದ್ದು 1ನೇ ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಾರ. ಈಗಾಗಲೇ ಅವ್ರು ಕೊಟ್ಟಿದ್ರು. ಏನ್ ಕೊಟ್ಟಿದ್ರು? ಐ 1 ಹೇಳುತ್ತೆ, ವಿ 5, ಎಕ್ಸ್ 10, ಎಲ್ 50, ಸಿ 100, ಡಿ 500, ಎಂ 1000 ಅಂತ ಸಂಕೇತಗಳನ್ನ ಕೊಟ್ಟಾರ. ಆದ್ರೆ ಅದರ ಮೇಲೆ ನಾವು ಈ ಅಭ್ಯಾಸವನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ. ನೋಡಿ, 1ನೇದ್ರೊಳಗ ಏನೈತಿ? ಈ ಕೆಳಗಿನ ಸಂಖ್ಯೆನ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿ ಅಂತಾರ. ಅದ್ರೊಳಗೆ 1ನೇದ್ದು 1222 ಇದೆ. 1000 ಅಂದ್ರ ವಿದ್ಯಾರ್ಥಿಗಳು ಎಷ್ಟಿದೆ? ಎಂ ಇದೆ. ಅದ್ರ ಇದನ್ನ ನಾವು ಡಿವೈಡ್ ಮಾಡ್ಕೋಬೇಕು. ಹೆಂಗ? 1000 ಪ್ಲಸ್ 102, 100 ಪ್ಲಸ್ 100 ಪ್ಲಸ್ 10 ಪ್ಲಸ್ 10 ಪ್ಲಸ್ 2 ಪ್ಲಸ್ 2 ಅಂದ್ರ 1 1. ನಾವ್ 2 ಅಂದ್ರೂ ಡೈರೆಕ್ಟ್ ಆಗಿ ಬರ್ಕೋತ್ರ 1 1 ಬರೆಯೋಣ. ಈಕ್ವಲ್ ಟು 1000 ಎಂ, 100 ಸಿ, 10 ಎಕ್ಸ್ 2. ಈ ರೀತಿಯಾಗಿ ನಾವ್ ಇದನ್ನ ಬರಿಬಹುದು ವಿದ್ಯಾರ್ಥಿಗಳೇ. ಹಿಂಗ್ ತಿಳ್ಕೊಂಡ್ರೆ ನೀವು ಯಾವ ಸಂಖ್ಯೆಯನ್ನು ಕೊಟ್ಟರು ಬರೆದು ಬಿಡ್ತೀರಿ ನೀವೇ. ಅದಕ್ಕಾಗಿ ನಾ ಕೇವಲ ನಿಮ್ಗ ಉತ್ತರ ಅಷ್ಟ ಕೊಡದ ನಿಮಗೆ ತಿಳಿಲಿ ಅನ್ನುವಂತ ಉದ್ದೇಶಕ್ಕಾಗಿ ಇದನ್ನ ವಿವರಣಾತ್ಮಕವಾಗಿ ವಿಡಿಯೋ ಮಾಡಿರ್ತೀನಿ. ಆದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಕೇವಲ ಸುಳ್ಳು ಬಾಳೆಯನ್ನು ಮಾತ್ರ ಬೇಕು. ಅವ್ರು ಏನ್ ಮಾಡ್ತಾರ? ಬರೀ ಉತ್ತರವನ್ನು ಮಾತ್ರ ಹುಡುಕ್ತಾರ. ಆದ್ರೆ ಉತ್ತರ ಜೊತೆಗೆ ನಾವು ತಿಳ್ಕೊಂಡಿವಪ್ಪ ಅಂದ್ರ ನಮ್ಗ ಆ ರೀತಿ ಯಾವುದೇ ಪ್ರಶ್ನೆ ಬಂದ್ರು ನಾವು ಅದನ್ನ ಬಿಡಿಸಬಹುದು ವಿದ್ಯಾರ್ಥಿಗಳೇ. 1000 ಇಲ್ಲಿ ನೋಡಿ, ಸ್ವಲ್ಪ ಟ್ವಿಸ್ಟ್ ಇದೆ. ಅದನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾವೀಗ ಇಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ಇಲ್ಲಿ 1000 2000 ಅದಾವ. ಆದ್ರೆ ಇದನ್ನ ಹಿಂಗ್ ಬರೆಯಕ್ ಬರೋದಿಲ್ಲ. ಇಲ್ಲಿ 900 ಇದೆಯಲ್ಲ, ಅದನ್ನ 100ಗಳು 9 ಬರಿಬಾರ್ದು. ಅದನ್ನ 900 ಬರಿಬೇಕು. ಹೆಂಗ? 1000 ಮೈನಸ್ 100 900. ಇದನ್ನ ಯಾವ ರೀತಿ ಮೈನಸ್ ಮಾಡ್ಬೇಕು ಅನ್ನೋದನ್ನ ಈಗ ನಿಮ್ಗ ಇದ್ರೊಳಗೆ ತಿಳಿಸ್ತಾನೆ ವಿದ್ಯಾರ್ಥಿಗಳೇ. ಇನ್ನ 90 90ನ್ನ 100 ಮೈನಸ್ 10 90 ಅಂತ ಬರಿಬೇಕು. 90. ಇನ್ನ 9ನ್ನ 10 ಮೈನಸ್ 1 9 ಅಂತೇಳಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದ್ ಯಾವ ರೀತಿ ಅನ್ನೋದನ್ನ ನಾವೀಗ ಈ ಲೆಕ್ಕದೊಳಗೆ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, 2000
ಎಂ ಎಂ 2010. ಇನ್ನ ಇದು ಮೈನಸ್ ಒಂದ್ 1000 ಒಳಗ ಮೈನಸ್ 100 ಮಾಡೋದು ಹೆಂಗಂದ್ರ ಇಲ್ಲಿ ನಾವು ಮೈನಸ್ ಅಂದ್ರ ಕಳೆದ ಹಚ್ಕೊಂಡಿರ್ತೀವಿ, ಇಲ್ಲಿ ಆ ಸಂಕೇತದ ಲೆಫ್ಟ್ ಸೈಡ್ ಬಂತಪ್ಪ ಅಂದ್ರೆ ಅದು ಮೈನಸ್ ಮಾಡಿದಂಗ. ಅಂದ್ರ ಸಿ ಕಡಿಮೆ 1000 ಒಳಗ 100 ಕಡಿಮೆ ಅಂದ್ರೆ 900. ಇನ್ನ ಒಂದ 100 ಒಳಗ 10 ಕಡಿಮೆ 90. ಇನ್ನ 10 1 ಕಡಿಮೆ 9. ಅಂದ್ರೆ ಎಂ ಎಂ ಸಿ ಎಂ ಎಕ್ಸ್ ಸಿ ಐ ಎಕ್ಸ್ ಇದು 2999 ಆಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಲೆಕ್ಕ ಬರ್ಕೊಳ್ತೀನಿ. ಮೂರನೇದನ್ನ 302. ಇದು 302 ಇತ್ತು, ಸರಳವಾಗಿದೆ. ಇದರ ಟಪ್ ಅಂದ್ರೆ ಇದೇ ಇತ್ತು. 100 ಪ್ಲಸ್ 100 ಪ್ಲಸ್ 100 300 ಆಯ್ತು, ಪ್ಲಸ್ 1 ಪ್ಲಸ್ 1 ಇಷ್ಟೇ ವಿದ್ಯಾರ್ಥಿಗಳು. ಇದೇನು ಸಿ 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 1 1 ಇಷ್ಟೇ 302. ಇನ್ನು ನಾಲ್ಕನೇದನ್ನು ನೋಡೋಣ. ನಾಲ್ಕನೇದು ಏನಿದೆ 715 ಇದೆ. ಇದು ನೋಡಿ ವಿದ್ಯಾರ್ಥಿಗಳೇ 500 ಪ್ಲಸ್ 100 ಪ್ಲಸ್ 100 ಪ್ಲಸ್ 10 ಪ್ಲಸ್ 5 ಇಷ್ಟೇ. ಇದು ನೇರವಾಗಿ ಬರೀಬಹುದು. ಏನಪ್ಪಾ ಅಂದ್ರೆ ಡಿ ಸಿ ಸಿ ಎಕ್ಸ್ ಫಿ ಇಷ್ಟೇ. ಇದು 715 ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಈ ಸಂಖ್ಯಾ ಪದ್ಧತಿ ಒಳಗ ಕೂಡ್ಸೋದ್ ಹೆಂಗ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ರ, ಇದನ್ನ ಹೆಂಗ್ ಕೂಡ್ಸ್ಬೇಕು ಅನ್ನೋದು ನಿಮಗ ತಿಳಿಸ್ತೇನೆ ನೋಡ್ರಿ. ಏನ್ ಕೊಟ್ಟಾರ ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡಿ. ಸಿ ಸಿ ಎಕ್ಸ್ 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 1 1 ಸಿ 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 ಎಕ್ಸ್ 1 1 1 ಅವ್ರು ಈ ರೀತಿ ಕೊಟ್ಟಾರ. ನಾವ್ ಇದನ್ನ ಕೂಡ್ಸ್ಬೇಕಾದ್ರೆ ನಾವ್ ಹೆಂಗ್ ಬಿಡ್ಕೋಬೇಕಪ್ಪ ಅಂದ್ರ ನಾವು ಕೆಳಗೆ ಕೇಳ್ಕೋಬೇಕೋಣ. ಸಿ ಸಿ ಎಕ್ಸ್ ಎಕ್ಸ್ ಸ್ವಲ್ಪ ಬಿಡಿಸಿ ಬರೆಯೋಣ. ಎಕ್ಸ್ 1 1 ಸಿ 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 ಎಕ್ಸ್ 1 1 1. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈಗ ಈ 5ಗಳು ಸಿಗಳು ಸೇರಿ ಏನಾಯ್ತು ಒಂದು ಡಿ. ಇನ್ನ ಇವು 4 ಅದಾವ. 4 ಇದ್ದಾಗ ನಾವು ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತೈತಿ. ಅಂದ್ರೆ 50ರಾಗ ಒಂದು ಮೈನಸ್ ಮಾಡ್ಬೇಕು. 50ರೊಳಗ ಒಂದು ಮೈನಸ್ಸು. ಇನ್ನಿವು 5 ಅದಾವ, ಇದನ್ನು ಕೂಡ ನಾವೇನ್ ಮಾಡ್ಬೋದು 5 ಅಂತೇಳಿ ಬರಿಬಹುದು. ಇದನ್ನ ಡಿ ಸಿ ಎಕ್ಸ್ ಎಲ್ ಫಿ ಡಿ ಸಿ ಎಕ್ಸ್ ಎಲ್ ಫಿ ಅಂತೇಳಿ ನಾವು ಈ ಸಂಕಲನವನ್ನ ಬರಿಬಹುದು. ಇದು ನಿಮಗೆ ತಿಳಿದಿರ್ಲಿ. ಇಲ್ಲೊಂದು ನೋಡಿ, ನೀವ ಮಾಡ್ರಿ ಅಂದಾರ, ಇದನ್ನ ನಾವ ಮಾಡಿಬಿಡುನು. ಹೆಂಗ್ ಮಾಡುದು ಅನ್ನೋದನ್ನ ನೋಡಿಬಿಡುನು. ಹೌದಿಲ್ಲ, ಇದನ್ನ ನಮಗ ಮಾಡಂದಾರ ಅವರು ಬಿ ನ. ನೋಡ್ರಿ, ಎಲ್ ಎಕ್ಸ್ 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 3 ಎಕ್ಸ್ ಅದಾವ. ಈ 1 2 ಐಗಳು ಎಲ್ ಎಕ್ಸ್ ಎಕ್ಸ್ ವಿ ಐ ಐ ಐ 3 ಐ ಅದಾವ. ಇವನ್ನ ನಾವು ಸೇಮ್ ತಳಗ ಹಚ್ಕೊಳ್ಳೋಣ. ಎಲ್ ಎಕ್ಸ್ 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 ವಿ 2 ಎಲ್ ಎಕ್ಸ್ ಎಕ್ಸ್ ವಿ 1 2 3. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಲ್ ಎಲ್ಲು 2 ಸೇರಿರ 1 ಸಿ. ಹಾಗೆ ಇಲ್ಲಿ 5x ಸೇರಿರ 1 ಎಲ್ಲು, 2 ವಿ ಸೇರಿರ 1 ಎಕ್ಸ್, 5 ಐ ಸೇರಿರ 1 ವಿ. ಅಂದ್ರ ಇದರ ಆನ್ಸರ್ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? ಸಿ ಎಲ್ ಎಕ್ಸ್ ಫಿ ಅಂದ್ರೆ 165 ಅಂತ ಅರ್ಥ. ನಮ್ ಲೆಕ್ಕ 165 ನಾವಿಲ್ಲಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಇವುಗಳ ಗುಣಲಬ್ಧವನ್ನು ಕೂಡ ನಾವು ಈ ರೀತಿ ಒಳಗ ಕಂಡು ಹಿಡಿಬಹುದು ಅನ್ನೋದಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳೇ. ಮುಂದಿನ ಕಂಡು ಹಿಡಿಯರಿಯನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಮುಂದಿನ ಕಂಡು ಹಿಡಿಯರಿಯ ಲೆಕ್ಕಗಳು ನಿಮಗೆಲ್ಲ ಆನ್ಸರ್ಗಳು ಬೇಕಿತ್ತಪ್ಪ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ.
ವಿಡಿಯೋವನ್ನ ಕೊನೆಯವರೆಗೂ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡೋದನ್ನ ನೋಡ್ಕೊಡ್ರಿ. ಅದು ನಿಮ್ಗೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ಪ್ರತಿಯೊಂದು ಕೂಡ ಅರ್ಥ ಆಗುತ್ತೆ.